ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ಓಕೆ, ತುಳಸಿಯನ್ ಮನೆಗೆ ಬಂದ್ವಿ ನೋಡಿ. ಬೆಂಗಳೂರಿಗೆ ಬಂದುಬಿಟ್ಟು ರಾತ್ರಿ ಎಲ್ಲ ಊಟ ಮಾಡಿ ವಿಡಿಯೋ ತೊಗೊಳೋದಾಗಲಿಲ್ಲ, ಸುಸ್ತಾಗಿತ್ತು, ಹಾಗೆ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಟೈಮಲ್ಲಿ ನೋಡಿ ನೀರು ದೋಸೆ ಮಾಡಿದ್ದಾಳೆ ತುಳಜ. ನೀರು ದೋಸೆ ಹಾಕಿ ಕೊಡ್ತಾಯಿದ್ಲು, ನಾನು ತಿಂತಾಯಿದ್ದೆ. ಮುಂದೆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ನಮಗೆಲ್ಲ ಹಾಕಿಕೊಟ್ಟು ತಿನ್ನಿಸಿ ತಾವು ತಿಂತಾ ಇದ್ದಾರೆ ನೋಡಿರಿ. ಬರೀ ಎಲ್ಲರೂ ನಾಷ್ಟ ಮಾಡೋಣ ಅಂತ ನೋಡ್ರಿ, ಇವಾಗ ಸವ್ರ್ಕೊಂಡು ತಿನ್ನಕತ್ತಾರೆ ಸೌದವ್ರು. ನಮಗೆಲ್ಲ ಹಾಕಿಕೊಟ್ಟು ತುಂಬೈತಿ, ಅದಕ್ಕೆ ಬರ್ರಿ ತಿನ್ನಮ್ಮ ಅಂತ ಕರೀತಾರೆ. ಹೊಟ್ಟೆ ತುಂಬೈತಿ, ಹಿಂಗೆ ಸೌರಿ ತಿನ್ನೋದು. ಒಂಚೂರು ಆ ಕಡೆ ಈ ಕಡೆ ತಿರುಗಾಡಿದ್ರೆ ಮತ್ತೆ ಜರ ಒಳಗೆ ಬೆಳೀತದ. ಅಯ್ಯೋ, ನನಗೆ ಹಾಕಿ ಒತ್ತಿ ತಿನ್ನಿಸ್ಬಿಟ್ಟು ನಾ ತಿನ್ನೋದ್ರೊಳಗೆ ಮತ್ತೆ ತಮಗೂ ಹಾಕೊಂಡು ಕುಂತ್ಕೊಂಡು ತಿನ್ನಕತ್ತಾರ. ಇಷ್ಟು ಫಾಸ್ಟ್ ಭಾಳ ನಿಧಾನ ಆಯ್ತದಿಲ್ಲ. ನೋಡ್ರಿ ಹಿಂಗಿರ್ಬೇಕಂತ. ಯಾರ್ಯಾರು ನೀರು ದೋಸೆ ಇಷ್ಟ ಹೇಳ್ರಿ, ನನಗಂತೂ ಇಷ್ಟ. ನೀರು ದೋಸೆ ಇದ್ರ ದೋಸೆ ಆಗಿತ್ತು. ದೋಸೆ ಎರಡು ದೋಸೆ ಅಂಟ್ಕೊಂಡ್ಬಿಟ್ಟಾವ. ಅವು ಜಲ್ದಿ ಅಂಟ್ಕೊಂತಾವು, ದಪ್ಪ ಅನ್ಸಕತ್ತೈತಿ. ಜಲ್ದಿ ಅಂಟ್ಕೋತಾವು. ಅದಕ್ಕೆ ಬಿಡಿಯಾಗಿ ಹಾಕ್ಬೇಕು ಅವ್ನು. ನಿದ್ದೆ ಬರಂಗ್ ತಿನ್ನಾಗತ್ತಿ. ನನಗೂ ಹಂಗೆ ಆಗೈತಿ, ಒತ್ತಾಗೈತಿ ನನಗೆ. ಜಾಗ ಬಿಟ್ಟು ಹೇಳಕ್ ಬರೋದಂಗೆ ಹಾಕ್ಯಾಳ ನನಗೆ. ಒಮ್ಮೆ 4 ದೋಸೆ ತಿಂತೀನಿ ನನಗೆ, ಗೊತ್ತಾ? ನಿದ್ದೆ ಬರಾಕತ್ತೈತಿ. ಈಗ ಮುಕ್ಕು ಬಿಡಿ ಅಲ್ಲೇ ಕೈ ತೊಳ್ಕೊ ಮುಕ್ಕು. ಅವಾಗ ಹಂಗೆ ಮಾಡ್ತಿದ್ದಲ್ಲ, ನನಗೆ ಗೊತ್ತೈತಿ. ನಾನು ನೋಡಿ ನೀವು ಮನ್ಯಾಗ ಒಂದ್ ಕಂಬ ಐತಿ ಊರಾಗ ಮನ್ಯಾಗಿದ್ದೀವಿ. ಅವಾಗ ಅಲ್ಲಿ ಹಿಡಿದು ಅಲ್ಲೇ ಉಳಿ ಬಿಡೋದು. ಅರ್ಧ ಒಳಗೆ ಗೊತ್ತ, ಅರ್ಧ ಅಲ್ಲೇ ಇರ್ತಿತ್ತು. ಆಯ್ತು, ಅಲ್ಲೇ ಮಗ್ಲಿಕ್ಕೆ ಉಳಿ ಬಿಡೋದು. ಹಂಗೆ ಏನಾರ ಪಟ್ನೆ ಕಡ್ಬಿಡೋದು. ನಂಗೆ ಗೊತ್ತೈತಿ. ನಾನು ನೋಡಿನೆಲ್ಲ ಅವಾಗ. ಅರ್ಧ ಬಾಯ ತುತ್ತಿಟ್ಕೊಂಡು ಮಕ್ಕೊಂಡ್ಬಿಟ್ಟಿದ್ಲು ಅವಾಗ. ಅದು ಹಂಗೆ ಇತ್ತದು ಬಾಯಾಗ. ಮನೆ ಮಗ್ಲಿಗೆ ಪದ್ಮ ಅಂತಿದ್ದು ಅವ್ ಪಟ್ನೆ ಕಡ್ಬಿಡೋದು. ಮತ್ತೆ ನಮ್ಮ ಮೌನ್ಕಿನ ಬಾಳ ಅನ್ಸೋದು. ಸವಿ ಅಂದ್ರೆ ಒಂದ್ ರೊಟ್ಟಿ ಉಣ್ತಿದ್ದೆ ಕೂತು ಕಣ್ಣ ಬಿಟ್ಕೊಂಡು. ನಿಮಗೆ ಯಾರಿಗೆಲ್ಲ ಈ ತರ ಕಾಮಿಡಿ ಗೊತ್ತು, ನೀವು ಯಾರೆಲ್ಲ ಹಿಂಗ್ ಮಾಡಿದ್ರಿ ಹೇಳ್ರಿ ನೋಡೋಣ. ನಾನ್ ಮಾಡಿ ತಲಿ ಕಂಬಕ್ಕ ಬಿದ್ದು ಒಂದ್ಸಾರಿ ಮಠದ ಪುರಾಣ ಕೇಳಕ್ ಹೋದ ಬಿದ್ದೀನಿ. ಬರೀ ಬೆಳೆದ ಮಾಡಿದ್ರು. ನಿದ್ದೆ ಹೌದು, ಗೊತ್ತದ ಬಿಡು. ಗುರುಕಿ ನೋಡಿದ್ರೆ ಗೊತ್ತಾಗ್ತದೆ. ಈಗ ಪುರಾಣ ಕೇಳ್ತಿದ್ದೆ, ಪುರಾಣ ಹೇಳಾಕತ್ತಾರ ಅವ್ರು. 9 ಆಗಿದ ಟೈಮ್ ಇಲ್ಲ. ಕೇಳ್ಕೋತ್ ನಿದ್ದೆ ಮಾಡಿ ಹೊಡೆದ ಟಂಗಿರಿಕೆ ಹೊಡೆದ ಸೌಂಡ್ ನೋಡಿದ್ರು. ಹೊಳೆ ಅಂದ್ರಬೇಕಲ್ಲ ಪುರಾಣ. ಮತ್ತೆ ಯಾರ ಟಂಗಿರಿಕೆ ಹೊಡೆದ್ರಿಂದ ಪುರಾಣ ಮುಗಿದೆ ಅಂತೇಳಿ ಅಂದಿರ್ಬೇಕಲ್ಲ ಪುರಾಣ. ಮತ್ತೆ ಕೂಡ ನೋಡಿದ್ರು ಹೊಳೆ ಮರದ ಪುರಾಣಕ್ಕೆ ಹೋಗೋದೇ ಬೇಡ. ಪಾಪ ಆಗ್ಬಿಡ್ತೇನೆ ಅವತ್ತು. ಮತ್ತೆ ಏನ್ ತುಸು ಸೌಕಾಶ ಬಿದ್ದೀನಿ, ಹೊಡೆದ್ರ ಟಂಗ್ ಅದು. ನಾನು ನಿದ್ದೆ ನನಗೆ ಸೌಂಡ್ ಗೊತ್ತಾಗಿತ್ತು, ನಾ ಬಿದ್ದಿದ್ದು. ಹೊಸ ಪರ್ಸಿ ಹಾಕಿದ್ರಿ ಇನ್ನ ಮಟ್ಟ. ಮೊದಲು ಮಣ್ಣಿತ್ತು ಅಂದ್ರೆ ನೀವು ಓಪನಿಂಗ್ ಮಾಡಿದದು. ನನ್ನ ಕೈಗೆ ಓಪನಿಂಗ್ ಬಂಡಿ ಹಾಕಿದ್ರು ನೋಡಿ. ಎಂತೆಂತ ಕಾಮಿಡಿ ಅದಾವ ನೋಡ್ರಿ. ಒಂದು ಹೊರಗೆ ತರ್ತೀನಿ ಇವನ್ನ. ನಾ ಮಾಡಿರೋ ಕಿತಾಪತಿಗಳು 1, 2 ಇಲ್ಲ. ಅದಕ್ಕೆ ಇಷ್ಟು ಫೇಮಸ್ ಆಗಿತ್ತು ಜರೀನ. ಒಂದ್ಸಾರಿ ಇದ್ರಲ್ಲಿ ಬಿದ್ದಿದ್ದೆ. ಮುಳ್ಳ ಬೇಲೆ ಹಚ್ಚಿರ್ತಾರಲ್ಲ ಹೊಲಕ್ಕೆ, ಮುಳ್ಳಿನ ಬೇಲೆ ಹೋಗಿ ಬಿದ್ದಿದ್ದೆ. ಹಂಗೆ ಸೈಕಲ್ ಕಲೆ ಮೆರವಣಿಗೆ. ಸೈಕಲ್ ಬರ್ತಿದ್ದಿಲ್ಲ ಅವಾಗ ನಮ್ಮ ಪಕ್ಕ. ಅದೇನ್ ಮಾಡಿ ತುಸು ಓಡಿಸ್ರೆ ಬಂದಂಗ ಆಯ್ತು. ಸೈಕಲ್ ಐತೆ ಬರ್ದಂಗೆ ಹೊಡೆದ ಸೈಕಲ್. ಇದು ಹಾಕಿದ್ರು ನಮ್ಮ ಹೊಲ ಮುಚ್ಕೊಂಡವ್ರ ತಾರ. ಸೂರ್ಯಪಾನ ಹಾಕಿದ್ರು. ಸೂರ್ಯಪಾನ ತಿಳಿ ಹೋಯ್ತು. ಹಿಂತಿಂತ ಬಂದಿದ್ದು ಆ ವರ್ಷ ದಂಟು ಹಿಂತಿಂತ ಪಿಂಡ್. ಸುತ್ತ ಬಾರಿ ಮುಳ್ಳ, ಕೈಜಾರಿ ಮುಳ್ಳ, ಬೇಲಿ. ಎಷ್ಟ್ ಎತ್ತರ ಐತ್ರಿ ನೀವು? ಈ ಗ್ಯಾಸಿನ ಕಟ್ಟಿ ಏನು ಅರ್ಧ ಗಾಡಿ ಎಷ್ಟ್ ಎತ್ತರದ ಅಷ್ಟ್ ಎತ್ತರ ಬೇಲಿ ಅದ. ಇಟ್ಟ ಎತ್ತರ ಹೊಲ ತೆಳಗ ಹೊಲ ಅದ. ಅದ್ರ ಮ್ಯಾಲಿಂದ ಉಳ್ಕೋತ ಮುಂದೆ ಬಿದ್ದಿದ್ದೆ. ಹೊಲ್ದಾಗ ಸೈಕಲ್ ತಗೊಂಡಿ. ಚಲೋ ಅದಲ್ಲ ತಗದ. ಮೈ ತುಂಬಾ ಮುಳ್ಳ, ಇಂಜೆಕ್ಷನ್ ಮಾಡ್ದಂಗ ಆಗ್ಬಿಟ್ಟಿದ್ದು. ಇದು ಸೈಕಲ್ ಯಾರ್ಯಾರು ಕಲ್ತಿರಿ ಹೇಳ್ರಿ, ಯಾರ್ಯಾರು ಬಿದ್ದಿರಿ ಹೇಳ್ರಿ. ಹಂಗ ನಾವು ಬಿದ್ದೀವಿ. ನಾನು ಬಿದ್ದೀನಿ. ಬಿದ್ದು ಗಾಯ ಮಾಡ್ಕೊಂಡಿದ್ದೆ. ಆವತ್ತಿನ ಕಡೆ ಮಾತು ಹೊಳೆ ಹೋಗಲಿಲ್ಲ ಸೈಕಲ್ ತುಂಬ. ಸೈಕಲ್ ಕಲಿತನ ಬಿಟ್ಟಿಲ್ಲ. ಈ ಸಾಡದ್ ಕಲಿಬೇಕಂದ್ರೆ 2 ಸಾರಿ ಸಪ್ ಹೋದಿನ. ಎಷ್ಟೇ ಕೈ ಉಳಿದಿತ್ತು 2 ಸಾರಿನು. ಒಂದ್ಸಾರಿ 4 ಬೆರಳು ಉಳಿದು 4 ಬೆರಳು ಹಿಡಿದು ಹೇಳ್ಕೊಂಡಿದ್ರು ನಮ್ಮ ಕಾಕ. ಪೂರಾ ಮನಿ ಬಿಟ್ಟಿದ್ದು. ಇಟ್ಟೆ ಅಳಗಾಡ್ತಿತ್ತು ಮ್ಯಾಲ. ನಮ್ಮ ಕಾಕ ನೋಡಿ ಹೇಳ್ಕೊಂಡಿದ್ದ. ಒಂದ್ಸಾರಿ ಅಲ್ಲೇ ಹೊಲದ ಬಾಜುದವ್ರು ಹೇಳ್ಕೊಂಡಿದ್ರು.
ಆದರೂ ಬಿಟ್ಟಿಲ್ಲ, ಎಲ್ಲ ಕಲಿತೆ. ಸಾಧನೆ ಮಸ್ತ್ ಅದಾವು. ಸಾಧಕರ ಸೀಟ್ನೊಳಗೆ ನೀನು ಕರಿಬೇಕು. ವೀಕೆಂಡ್ ವಿತ್ ರಮೇಶ್ ಇನ್ನೊಮ್ಮೆ ಚಾಲು ಆಯ್ತಂದ್ರೆ ನಾನೇ ಕಲಿಲೇಬೇಕು. ಅದು ಏನು ಬರ್ಲತ್ತಾರ ಅದು ಕಲಿಬೇಕು. ಏನು ಮಾಡ್ತೀವಿ, ವಿದ್ಯೆ ಒಂದು ತೆರಿಗೆ ಹೇಳ್ತಿರಲಿಲ್ಲ. ವಿದ್ಯೆ ಇಲ್ಲಂದ್ರೆ ಜೀವನದಾಗ ಪಾಸ್ ಆಗಿದೆಯಲ್ಲ ಬಿಡು, ಎಲ್ಲ ಗೊತ್ತೈತಿ ನಿನಗೆ. ವಿದ್ಯೆ ಬರೋರು ಏನು ಮಾಡ್ಬೇಕು ನೀನು ಮುಂದೆ? ಜೀವನದಾಗ ಇದೇ ಗೊತ್ತಿಲ್ಲ ನನಗೆ, ಪ್ರತಿಯೊಂದು ಅನುಭವ ಇದೆ. ಅಂದರೆ ನೀ ಹಿಂಗದೆ ಈಗ ನನಗೆ ಯಾವಾಗ ಬ್ಯಾಡತೀನಿ ಅದೇ ಬರ್ತಾವೆ, ಅದೇ ಬಂದು ನನಗೆ ಯಾವಾಗ ಬೇಡಕತ್ತೀನಿ ಅದು ಯಾವುದು ಬಂದೇ ಇಲ್ಲ. ಅದಕ್ಕೆ ಗಟ್ಟಿಗಿದ್ದಿ ಮನುಷ್ಯ, ಎಲ್ಲದಕ್ಕೆ ಗಟ್ಟಿಯಾಗಿ ಎಲ್ಲ ಅನುಭವದ ಮಾತು ತಿಳಿದ ನೀನು. ಗೊತ್ತಿಲ್ಲ ನನಗೆ, ಕಣ್ಣೀರು ಬರಲ್ಲ, ಬೆಕ್ಕದಂತ ಕಷ್ಟ ಬರಲಿ, ಹೆಣ ಮುಂದೆ ಇದ್ರೂ ಕಣ್ಣೀರು ಬರಲ್ಲ ನನಗೆ. ಎಬ್ಬತ್ತು ಹೋಗ್ಬಿಟ್ಟವು, ಸತ್ತವು ಎಲ್ಲ, ಒಳಗೆ ಏನೂ ಉಳಿದಿಲ್ಲ. ಚಟ್ನಿ ಹೆಂಗೈತೆ ನೋಡಿ, ಒಳಗಿಂದ ಕಾಮಿಡಿ ಮಾತು ಹೊಡಿಬೇಕು ಹಂಗೆ. ಸುಟ್ಟು ಇರ್ಬೇಕು ನಿನ್ನಂಗೆ, ನಾ ಅದೇ ಆಸೆ ಪಡ್ತೀನಿ ನೋಡಿ, ಇರಬೇಕು ನಿನ್ನಂಗೆ. ಇದ್ದರ ಇರಬೇಕು ಜಗದೊಳ ನಿನ್ನಂತ ಹೆಣ್ಣು ಮಗಳು. ಏನೈತಿ ಜೀವನದಾಗ ಅಂದ್ರೆ ಮನುಷ್ಯ ಕಲ್ಲಾಗೈತಿ, ಅದಕ್ಕೆ ನೀ ಕಲ್ಲಾಗಿ ನಿಂತಿ. ಅದೇ ಆಶ್ರಯ, ಅದೇ ಜೀವನ. ಮತ್ತು ಮಕ್ಕಳ ಸಲುವಾಗಿ ಬಾಳೆ ಮಾಡೋದು ಎಲ್ಲರೂ. ಮಕ್ಕಳಾಗೋವರೆಗೆ ಒಂಥರ ಜೀವನ ಇದ್ರೆ ಮಕ್ಕಳಾಗ್ಲಕ್ಕೆ ಒಂಥರ ಜೀವನ. ಅದು ಅನುಭವ ಕಲಿಸುತ್ತೆ, ಗೊತ್ತದನು ಅದು. ನಾನು ಮಾತಾಡೋ ರೀತಿ ಯಾರ ಕೇಳ್ಬಿಟ್ರೆ ಹೊರಗೆ ನಾನು ಹುಡುಗ ಮಾತಾಡೋ ಕೂದಿಲ್ಲ ಹೇಳಿ, ನಾನೇನಾರು ಮಾತಾಡೋದು ಕೇಳಿದ್ರು ಏನು ಕೊಂಡಾಪಟ್ಟು ಶಾಣಕ್ಕಿದ್ದಾಗ ಮಾತಾಡ್ತಾರ ಅನ್ನಿಸ್ತಾರ. ತಿಳಿದೈತಿ ಜೀವನ, ಎಲ್ಲಿ ತಿಳಿದೈತಿ ನೀವು ಜೀವನ ತಿಳ್ಕೊಂಡು ಎಷ್ಟು ಐತಿ ಏನನ್ನ ತಿಳಿದು ಬಿಟ್ಟಿನಿ ನೀನು. ಅದಕ್ಕೆ ನಾ ಯಾವಾಗಲೂ ಏನೇ ಒಂದು ಕಷ್ಟ ಬರಲಿ, ಏನೇ ಒಂದು ಬರಲಿ, ಪಟ್ನ ನಿನ್ನ ಹತ್ರ ಹಂಚ್ಕೊಳ್ಳೋದು ಇದಕ್ಕೆ. ಅಲ್ಲಿ ನೋಡ್ರಿ ಎಲೆ ಅಡಿಕೆ ಚೀಲ ಇಟ್ಟಾಳ ಐಸದ, ಎಲೆ ಅಡಿಕೆ ಚೀಲ. ಒಂದು ಸಾರಿ ಎಲೆ ಅಡಿಕೆ ತಿಂದ್ರೆ ಮತ್ತೆ ಹಾಕೋಬೇಕು ನಂಗಾಗತ್ತದು. ಅಮ್ಮ ಬರ್ತಾಳೆ, ಯಾವ ತಗೋಯವ ಅಂತ ಕೊಡ್ತಿರ್ತಾಳ. ಯಮ್ಮ ನೀ ಕುಂತಾಗೆಲ್ಲ ಮತ್ತು ನನಗೆ ಬೇಕು ಅನ್ಸುತ್ತೆ ಆಮೇಲೆ ಅಂತ, ಯಾವ ಏನು ತಿದ್ದಾಗ ಹಾಕ್ಕೊಳ್ಳೋದು ಅತೇಕೆ ಅಂತಿರ್ತಾಳ. ಪೂಜೆ ಮಾಡಿದ ಎಲೆ ಉಳಿತಾವಲ್ಲ, ಅದ್ರಾಗ ಇಲ್ಲಿ ಕರಿ ಎಲೆ ಬರ್ತಾವೆ, ನಮ್ಮ ಕಡೆ ಹಂಗೆ ಎಲೆ ಇಲ್ಲ. ಕರಿ ಎಲೆ ಇಲ್ಲ, ಇದು ಕರಿ ಎಲೆ ಅದಾವೆ ಇಲ್ಲಿ. ಮೊನ್ನೆ ಹಾಸ್ಟೆಲ್ದಾಗ ಅಲ್ಲಿ ಸಿಕ್ಕಾಪಟ್ಟೆ ಎಲೆ ಅದಾವು, ಇಷ್ಟು ಹುಡುಗರು ಹರ್ಕೊಂಬಂದಿದ್ವು. ಅದ್ರಾಗ ಎರಡೇ ತಿಂದೆ, ಬಾಯಿ ಬರ್ಬರ್ಕಾಗಿಬಿಡ್ತು. ಖಂಡಪಟ್ಟಿ ಖಾರ ಇರ್ತದೆ ಅದು ಎಲೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಇಷ್ಟೊತ್ತು ಎಷ್ಟು ಕಾಮಿಡಿ ಇತ್ತು. ಹಾಗೆ ಸ್ವಲ್ಪ ಸೀರಿಯಸ್ ಮಾತು ಹೇಳೋದು, ಮತ್ತು ಆಮೇಲೆ ಸ್ವಲ್ಪ ಕಾಮಿಡಿ ಮಾಡೋದು, ಹೀಗೆ ನೋಡಿ ನಾವಿಬ್ಬರು ಸೇರಿದರೆ ಇಷ್ಟೊಂದು ಮಾತು, ಇಷ್ಟೊಂದು ಕಾಮಿಡಿ, ಆಮೇಲೆ ಅದ್ರ ಜೊತೆ ಅನುಭವದ ಮಾತುಗಳನ್ನು ಇರ್ತವೆ. ಈ ಥರ ಮಾತಿರ್ತಾವೆ ನೋಡಿರಿ. ನಮ್ಮ ಅದು ಏನೂ ಗೊತ್ತಿಲ್ಲ, ಯಾವ ಜನ್ಮದ ಬಂದನೋ ಏನೋ ಗೊತ್ತಿಲ್ಲ, ಅವಳಿಗೆ ನನಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ. ತುಂಬ ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀವಿ ನಾವಿಬ್ಬರು ಆ ಥರ. ಇದ್ರ ಜೊತೆ ಶಿಲ್ಪ ಬೇರೆ ಇದ್ದಾಳೆ. ನಾವು 3 ಜನನೂ ತುಂಬ ಕ್ಲೋಸು. ಏನೇ ಇರಲಿ, ನಮ್ದು ಏನೇ ಸಮಸ್ಯೆ ಇರಲಿ, ಏನೇ ನೋವಿರಲಿ, ಏನೇ ಇರಲಿ, ಥಟ್ ಅಂತ ಒಬ್ರಿಗೊಬ್ರು ಹೇಳ್ಕೊಂಡು ಮಾತಾಡ್ತೀವಿ. ನಾವು 3 ಜನ ಮಾತಾಡೋದ್ರಲ್ಲಿ ಒಬ್ಬರಾದರೂ ಪರಿಹಾರ ಹೇಳ್ತಾರೆ, ಒಬ್ಬರು ಸಮಾಧಾನ ಹೇಳ್ತಾರೆ. ಅದರಲ್ಲಿ ನಾನು ಫಸ್ಟ್ ಹೇಳ್ಕೊಳ್ಳೋದಂದರೆ ತುಳಜಾನ ಹತ್ರ. ನಂದು ಏನೇ ಇರಲಿ, ಒಂದು ಖುಷಿ ವಿಚಾರ ಇರಲಿ, ಒಂದು ಇನ್ನೊಂದು ಬೇರೆನೇ ಇರಲಿ, ನಾನು ಫಸ್ಟ್ ಹೇಳೋದೇ ತುಳಜಾನ ಹತ್ರ ಹೇಳ್ತೀನಿ. ಯಾಕಂದರೆ ನನಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅವಳಿಗೆ, ನನಗೆ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು ಅವಳು ಕೂಡ ಅಷ್ಟೇ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ. ಅದು ಯಾವ ಜನ್ಮದ ಬಂದನೋ ಏನೋ ಗೊತ್ತಿಲ್ಲ. ತುಂಬ ಖುಷಿಯಾಗುತ್ತೆ ಈ ಥರ ಫ್ರೆಂಡ್ ಇದ್ದಾಳೆ ಅಂತ ಹೇಳ್ಕೊಳ್ಳೋದಕ್ಕೆ. ನಿಜಕ್ಕೂ ನಾವು ಫ್ರೆಂಡ್ಸ್ ಅಂತೀವಿ, ಆದರೆ ಅದಕ್ಕಿನ ಅದನ್ನ ಥರ ಕಚ್ಚಾಡ್ತಿರ್ತೀವಿ ನಾವು ಯಾವಾಗಲೂ. ಸಿಕ್ಕಾಪಟ್ಟೆ ಕಚ್ಚಾಡ್ತಿರ್ತೀವಿ. ಅದು ಹಾಗೈತಿ, ಇದು ಹಿಂಗೈತು, ಹಿಂಗೆ ಎಕಡೆದಳೋ ನಾದು ನೀನು ನಿಂತಿಕೆ ಅಂತ ಬೈತಿರ್ತೀನಿ. ಮತ್ತು ಆಮೇಲೆ ಹಂಗೆ ಇದು ಬಾಯಿಂದ ಒಂಥರ ಹೇಳೋಕ್ಕಾಗೋದಿಲ್ಲ. ಇದು ಅನುಭವ, ಮನಸ್ಸಿನಿಂದ ಅನುಭವ ಅಷ್ಟೇ, ಅನುಭವಿಸಿದವರಿಗೆ ಗೊತ್ತಿದೆ ಏನು ಅನ್ನೋದು. ಒಟ್ಟಿನಲ್ಲಿ ಖುಷಿಯಾಗಿದ್ದೀವಿ, ಪ್ರೀತಿಯಿಂದ ಇದ್ದೀವಿ, ಇದೇ ಥರ ಯಾವಾಗಲೂ ಇರ್ತೀವಿ. ಯಾವಾಗಲೂ ಇರಿ ಅಂತ ನೀವು ಕೂಡ ಹರಸಿ. ಇವಾಗ ನೋಡಿ ಬೆಳಗ್ಗೆ ಟಿಫಿನ್ ತಿಂದಿದ್ದಾಯಿತು, ಎಲ್ಲ ಆಯಿತು. ಇವಾಗ ಮಾತಾಡ್ತಾ ವಡೆ ಮಾಡ್ತಾಯಿದ್ರು.
ಏನಂದರೆ ಮದ್ದೂರು ವಡ ಮಕ್ಕಳ ಹತ್ರ ಕಟ್ಕೊಂಡು ಹೋಗಿದ್ರಂತೆ. ಇಲ್ಲ ವಿಜು ಮಾಡಿದ್ದೆ ಭಾಳ ಚೆಂದಾಗಿದ್ದವು ವಿಜು ಅಂತ, ನಿನಗೂ ಒಂದು ಸಾರಿ ಮಾಡಿಕೊಡ್ತೀನಿ, ತಿನ್ನಲೇಬೇಕು ನೀನು, ತಿನ್ನು ನೋಡಿ ಹೆಂಗಿರ್ತಾವೆ ಅಂತ ಹೇಳಿ ನನಗೋಸ್ಕರ ಮತ್ತೆ ತಯಾರು ಮಾಡ್ತಾಯಿದ್ದಾರೆ ನೋಡಿ. ಈರುಳ್ಳಿ ಎಲ್ಲ ಹೆಚ್ಚಿದ್ರು. ಆಮೇಲೆ ಈರುಳ್ಳಿ ಹಚ್ಬೇಕಾದ್ರೆ ಒಂದು ಕಾಮಿಡಿ ಮಾಡಿದೆವು ಅಲ್ಲಿ. ಈರುಳ್ಳಿ ಹಚ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾವಲ್ಲ, ಮಾಮೂಲಿ ಕಣ್ಣಲ್ಲಿ ನೀರು ಬಂದೇ ಬರ್ತದೆ, ಯಾಕಂದ್ರೆ ಹಾಕಿರ್ತಾವೆ ಅವು. ಹೀಗಾಗಿ ಅಲ್ಲಿನೂ ಒಂದು ಕಾಮಿಡಿ ಮಾಡಿ ಸ್ವಲ್ಪ ಹೊತ್ತು ನಕ್ಕು ಆಮೇಲೆ ಅವ್ರು ಮಾಡೋದು ತಯಾರಿ ಮಾಡ್ತಾಯಿದ್ರು. ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಫೋನ್ ಕಾಲ್ನಲ್ಲಿ ಇದ್ದೆ ನಾನು, ಫೋನಲ್ಲಿ ಮಾತಾಡ್ತಾ ವೀಡಿಯೋ ಮಾಡ್ತಾಯಿದ್ದೆ. ಹೀಗಾಗಿ ಅದು ಮ್ಯೂಟ್ ಆಗಿರುತ್ತೆ ವೀಡಿಯೋ, ಹೀಗಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ. ಒಟ್ಟಿನಲ್ಲಿ ನಾನು ಯಾವುದು ಟೆನ್ಷನ್ ಇಲ್ಲದೆ ಯಾವ ಇದನ್ನೇ ಇಲ್ಲಾರ್ದೇ 2 ದಿನ ಹಾಯಾಗಿ ಕಳೆದು ಬಂದೆ ಅವಳ ಮನೆಯಲ್ಲಿ. ಅದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿಗೆ ಹೋಗಿದ್ದು. ತುಳಜಾ ಮಕ್ಕಳಿಗೋಸ್ಕರ ಮಕ್ಕಳ ಬಿಡೋದಕ್ಕಂತೆ ಹೋಗಿದ್ಲು. ಇಲ್ಲ, ಸಿದ್ಧಾರ್ಥನದು ಬರ್ತ್ಡೇ ಇತ್ತು, ಅಲ್ಲಿ ಹೋಗಿದ್ಲು. ನಾನು ನನ್ನ ಮಗನ ಬಿಡೋಕ್ಕಂತೆ ಹೋಗಿದ್ದೆ. ಹಾಗೆ ಯಾವಾಗಲೂ ಫೋನ್ ಮಾಡುವಂಗೆ ಮಾಡಿದೆ. ಆವಾಗ ಇಲ್ಲ ವಿಜು ನಾನು ಈ ಥರ ಬಂದಿದ್ದೀನಿ ಅಂತ ಹೇಳಿದ್ರು. ಹೌದಾ, ನಾನು ಈ ಥರ ಬಂದಿದ್ದೀನಿ ಅಂತೇಕೆ ನಾನು ಅಂದೆ. ಆಮೇಲೆ ಏನೈತಿ ಮಕ್ಕಳದೆಲ್ಲ ಬರ್ತ್ಡೇ ಮುಗಿಸ್ಕೊಂಡು ಹೋಗಬೇಕಾದ್ರೆ ಇಲ್ಲೇ ಹತ್ತಿರ ಇದೆ ಅಲ್ವಾ, ಹೆಂಗೂ ಮೈಸೂರಿಂದ ಇಲ್ಲೇ 1 ಅವರ್ ಜರ್ನಿ ಆಗುತ್ತೆ, ಬಾ ತುಳಜಾ ಅಂತೇಕೆ ಅಂದೆ. ಹೌದಾ, ನೋಡ್ತೀನಿ ಇರಿ ಅಂತೇಕೆ ಅಂದ್ಲು. ಆಮೇಲೆ ಇಲ್ಲ ವಿಜು ನಾನು ಹೋಗಬೇಕು, ನಿಮ್ಮ ಅಣ್ಣನಿಗೆ ಹುಷಾರಿಲ್ಲ, ನಾನು ಹೋಗಬೇಕು ಅಂತಂದರು. ನನಗೂ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಹೌದಾ ಅಂತ ಹೇಳಿಬಿಟ್ಟು ಸರಿ ಯಾಕಂದ್ರೆ ನಮ್ದು ಅಷ್ಟೇ ನೋಡ್ಕೋಬಾರ್ದು, ಅವ್ರದ್ದನ್ನು ನೋಡ್ಬೇಕಲ್ಲಿ. ನಮ್ಮ ಅಣ್ಣನಿಗೆ ಹುಷಾರಿಲ್ಲ ಅಂದ ತಕ್ಷಣ ನನಗೂ ಇದನ್ನಿಸ್ತು, ನಾನು ಅಷ್ಟೊಂದು ಒತ್ತಾಯ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಸರಿ ಹೋಗು ಅಂತೇಕೆ ಅಂದೆ. ಆಮೇಲೆ ಸಡನ್ಲಿ ಫೋನ್ ಮಾಡಿಬಿಟ್ಟು ಇಲ್ಲ ವಿಜು ಯಾವ ಬಸ್ ಹೇಳು, ನಾನು ಬರ್ತೀನಿ, ಇಲ್ಲ ನಿಮ್ಮ ಅಣ್ಣ ಹೋಗು ಅಂತಂದರು. ಸರಿ ಹೋಗಿ ಬಾ ಅಂದರು ಅಂತಂದ್ರಲ್ಲ. ಹೀಗಾಗಿ ನನಗೆ ಇನ್ನೂ ಎಷ್ಟು ಖುಷಿ ಆಗಿಬಿಡ್ತು. ಹೌದಾ ಅಂತೇಳ್ಬಿಟ್ಟು ಆಕೆ ಬರೋದು ಇನ್ನೂ ಒಂದು 40 ನಿಮಿಷ ಇದೆ. ನಾನು ಅದಕ್ಕಿಂತ ಮುಂಚೆನೇ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಕುಂತಿದ್ದೆ, ನನ್ನ ಸ್ನೇಹಿತೆ ಬರ್ತಾಳಂತ ಖುಷಿಯಿಂದ. ಓಕೆ, ಆದರೂ ಕರ್ಕೊಂಬಂದೆ, ಎಲ್ಲ ಮಾತುಕತೆ ಆಯಿತು ಹಾಸ್ಟೆಲಲ್ಲೇ ಕುಂತ್ಕೊಂಡು. ಇವಾಗ ನೋಡಿ ಈ ಥರ ಇದೆ ನಮ್ಮದು ಫ್ರೆಂಡ್ಶಿಪ್ಪು. ನನಗೋಸ್ಕರ ವಡ ಮಾಡ್ತಾಯಿದ್ದಾಳೆ, ಏನೇನೋ ಹಾಕಿದ್ಲು. ಅದು ಒಂದು ವಿಡಿಯೋ ಅವಳು ಚಾನಲಲ್ಲಿ ಇದೆ ನೋಡಿ, ತುಳಜಾ ಅಡುಗೆ ಮನೆ ಅಂತ ಹೇಳಿಬಿಟ್ಟು, ಅಡುಗೆ ಚಾನಲ್ ಅಂತ ಹೇಳಿಬಿಟ್ಟು ಇದೆ. ಅದರಲ್ಲಿ ಹೋಗಿ ನೋಡಿ, ಇದ್ರದ್ದು ರೆಸಿಪಿ ಹಾಕಿರ್ತಾರೆ. ಎಲ್ಲ ಚಂದಾಗಿ ವಿಡಿಯೋ ಮಾಡ್ತಾರೆ. ಅವರು ಕೂಡ ಭಾಳ ಚೆಂದ ಮಾತಾಡ್ತಾರೆ. ಆಮೇಲೆ ಅದರಲ್ಲಿ ಸ್ವಲ್ಪ ಕಾಮಿಡಿನೂ ಮಾಡ್ತಾರೆ. ನಾನು ಏನು ಮಾತಾಡ್ತೀನಿ ನನಗೆ ನೆನಪಿರೋಂಗಿಲ್ಲ, ನನ್ನ ಮರು ಜಾಸ್ತಿ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾಳೆ. ಆ ಕಾಮಿಡಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ನನಗೆ. ಅಂದರೆ ಯಾವುದೇ ಕಷ್ಟ ಆಗಿರಲಿ ಮನುಷ್ಯನಿಗೆ ಜಲ್ದಿ ಮರ್ತು ಹೋಗಿಬಿಡುತ್ತೆ. ಈ ಥರ ಕಾಮಿಡಿ ಮಾಡ್ತಾ ನಗಿಸ್ತಾ ಇದ್ದರೆ ಆ ಮನಸ್ಸಲ್ಲಿ ಈ ಕಷ್ಟ ನೋವು ಅನ್ನೋದೇ ಇರೋದಿಲ್ಲ. ಅದು ಹೆಂಗೆ ಜಟ್ಪಟ್ ಮಾಯ ಮಾಡ್ಬೇಕನ್ನೋ ಕಲೆ ಇವರಲ್ಲಿದೆ. ಹೀಗಾಗಿ ಮದ್ದೂರು ವಡೆ ರೆಡಿ ಆಗ್ತಾಯಿದೆ, ನೀವು ಕೂಡ ಟೇಸ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಕಡಾಯಿ ಇಟ್ಟಿದ್ದಾರೆ, ಅದಕ್ಕೆ ಎಣ್ಣೆನೇ ಹಾಕಿಲ್ಲ, ಇವಾಗ ಹಾಕ್ತಾರೆ ಎಣ್ಣೆ. ಸೀಟ್ ಹಾಕಿದ್ದಾರೆ ಮಾಡಲು. ಇವಾಗ ಸುರಿತಾ ಇದ್ದಾರೆ ನೋಡಿ ಎಣ್ಣೆ. ಹಾಗೆ ಇಲ್ಲಿದ್ದಾವೆ ಮಾವಿನಕಾಯಿ, ಯಾರಿಗೆಲ್ಲ ಬೇಕು ಬರ್ರಿ ತಿನ್ನಕತ್ತಿರಂತ. ಫ್ರೀ ನೋಡ್ರಿ, ಯಾರು ಫಸ್ಟ್ ಬರ್ತೀರಿ ಅವ್ರಿಗೆ ಫ್ರೀ ಮಾವಿನಕಾಯಿ. ಬಂದವ್ರಿಗೆ ದುಡ್ಡು ಕೊಟ್ಟು ತಿನ್ನಬೇಕು. ಯಾಕಂದ್ರೆ ಇವು ಇಂಥ ಮಾವಿನಕಾಯಿ ಅಲ್ಲ, ಎಲ್ಲಿಂದ ತಂದೀವಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಯಪ್ಪ, ಕೈಯಿಂದ ಮಾಡಕತ್ತವ್ರೆ ಅಷ್ಟೇ. ಮದ್ದೂರು ವಡೆ ಅದು ಒಂದ್ಸತಿ ಮಾಡಿದ್ರೆ ಅದು ಫಿಕ್ಸ್ ಆಗ್ಬಿಡ್ತಿತ್ತು ಕೈ ಅಲ್ಲಿಗೆ. ಯಾವ ವಡೆ? ಮೊನ್ನೆ ಇಷ್ಟ ಮದ್ದೂರು ವಡೆ ಅಲ್ಲ, ಇನ್ನಾಗೇನ ಅಂದ್ರೆ ಕಡಮ ಮಾಡಕತ್ತಾರ ಇವ್ರು. ಕಡಮ ಅಂದ್ರ ಏನಂದ್ರ ನಮ್ಮ ಭಾಷೆದಲ್ಲಿ ಅರ್ಥ ಕರ್ಮ. ನಮ್ಮ ಭಾಷೆ ಅಂದ್ರೆ ಅದು ಏನು ಭಾಷೆ ಅಲ್ಲ, ಶೈಲಿ, ನಮ್ಮ ಮಾತಿನ ಶೈಲಿ. ನಾವು ಕಂಡಿರೋರು ಹಳ್ಳಿ ಭಾಷೆ ಒಳಗೆ ನಾವೇ ಎಲ್ಲ ಸ್ಟೈಲ್ ಮಾತಾಡೋದು. ಕಡಮ ಭಯ ಪಡಬೇಡಿ ಯಾರು, ಕಡಮ ಅಂದ ತಕ್ಷಣ ಭಯ ಪಡಬೇಡಿ ಯಾರು. ಇದಕ್ಕೆ ಮದ್ದೂರು ವಡೆ ಆದರೆ ತಮಾಷೆಗೆ ಮಾಡ್ತಾ ಇರೋದು ಎಲ್ಲನೂ. ಕಾಯ್ದಿಲ್ಲ, ಇನ್ನು ಈಗ ಹಾಕಿದಿ ನೋಡಿ, ಸೂಪರ್ ಅಲ್ವಾ? ತುಪ್ಪಲ್
ಏನ್ ಬೇಕು ಇರಬೇಕು ಗೆಳತಿ ನಿನ್ನಂಗ. ಒಂದು ಹಾಡು ಹೇಳ್ತಾ ಇದ್ದಾನೆ ಕೇಳಿ, ತಪ್ಪಾದರೆ ಯಾರು ನಗಕ್ಕೆ ಹೋಗ್ಬಿಡಿ. ತಮಾಷೆ ಮಾಡ್ಕೊಂತ ಹಾಗೆ ಹೇಳೋದಪ್ಪ. ನೀವ ಕಟ್ಟಕತ್ತೀರ? ನಾನೇ ಕಟ್ಟಕತ್ತೀನಿ. ಇರಬೇಕು ಗೆಳತಿ ನಿನ್ನಂಗ. ಮುಂದೆ ಏನೋ ನೆನಪು ಮಾಡ್ಕೊಂಡು ಹೇಳ್ತೀನಿ ತಡಿ. ಎಲ್ಲಿಂದ ಬಂದು ನಾವೆಲ್ಲ ಬಂದು ಇರೋಣ ಹೀಗೆ ಎಂದಂದು ಒಂದು. ಚೆನ್ನಾಗಿ ಬರಾಕಿಲ್ಲ ನೋಡಿದ್ರೆ, ಕಡ್ಯಾಕ್ ಬಂದಂಗೆ ಅದ್ರ ಬರುದೇ ಇಲ್ಲ ಅದು. ಹೌದಾ, ಬಿಡು ಹೆಂಗೆ ಬರ್ಲಕ್ಕ. ಆಮೇಲೆ ಯಾರ್ಯಾರು ಹೆಂಗೆ ಆಗ್ಬಿಟ್ರೆ ಏನ್ ಭಾರಿ ಸಿಂಗರು ಹಂಗು ಅಂತ. ಸುಮ್ಮನೆ ಇರೋದೇ ಹಿಂಗೆ. ತಮಾಷೆ ಮಾಡ್ಕೊತ ಇರ್ಬೇಕು ಒಟ್ಟಿನಲ್ಲಿ. ನಮ್ಮ ಹತ್ರ ಎಷ್ಟು ನೋವು ಇರುತ್ತೋ ಅದು ಇತ್ಯಾದಿ 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 ಏನೇ ಇರುತ್ತೋ ಒಟ್ಟಿನಲ್ಲಿ ನಗಬೇಕು, ನಗಿಸ್ಬೇಕು, ನಗುತ್ತಾ ಇರಬೇಕು. ಯಾರಿಗಿಲ್ಲ ನೋವು? ಆ ನಗುವಿನಲ್ಲೂ ಒಂದು ಖುಷಿ ಇರಬೇಕು, ತಮಾಷೆ ಇರಬೇಕು. ಇವಾಗ ನೋವು ಐತೆ ನಿಮ್ಗೆ ಗೊತ್ತಿಲ್ಲ. ಹಾಂ, ಈ ಸದ್ಯ ಎಣ್ಣೆ ಕರೆದ್ರೆ ಅದಕ್ಕೆ ಭಾಳ ನೋವು ಹೋಗುತ್ತೆ. ಈಗ ನೋವಾಗೈತೆ ಅದಕ್ಕೆ ಪಾಪ. ಪೂರ್ತಿ ಮುಗಿದೋಯ್ತು. ತಪ್ಪು ತಡಿ ನೆಲಕ್ಕೆ ಬಡಿ, ಸಂಗೈ ಬರ್ತಾನೆ ಸಾಲಿಗೆ ನಡಿ. ಯಾವ ಆಡ್ತಾವ ಮಕ್ಳೀಗ? ಅಯ್ಯೋ ನಾವು ಆಡಿದ್ದ. ಅವಾಗ ಆಟ ಆಡಿದ್ದೇ ಬೇರೆ, ಅವಾಗ ಮಾತಾಡಿದ್ದೇ ಬೇರೆ, ಅವಾಗಿನ ಸ್ಟೈಲೇ ಬೇರೆ. ಇವಾಗಿಂದ ಏನ್ರಿ ಸ್ವಲ್ಪ ಆಟ ಅಂತವ, ಬರ್ರಿ ಹೊರಗೆ ಆಟ ಆಡೋನು ಅಂತೇಳಿ ನಾವಾಗಿ ಕರೆದ್ರು ಒಂದು ಕಾಲ್ ಮ್ಯಾಗ ಹರಿಸ್ಕೊಂಡು ಒಂದು ಕಾಲ್ ತಗೊಂಡು ಜೋಗು ಈ ಓಣಿನಿಂದ ಆ ಓಣಿತನ ಹಾಡೋದು ಅದನ್ನೇ. ಗಿಲಿಗಿಂತಿ ಜಾತ್ರೆಗೆ ಹೋಗಿದ್ದೆ, ಅದನ್ನ ಗೋಧಿ ತಂದಿದ್ದೆ. ಗಿರಿಗೆ ನಾವು ಗೊಲ್ಗೇರಿ ಜಾತ್ರೆಗೆ ಹೋಗಿದ್ದೆ ಅದನ್ನು ಗೋಧಿ ತಂದಿದ್ದೆ ಗುರು ಬೀಸಿದ್ದೆ. ಈ ಓಣ್ಯಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮುಂದಿನ ಓಣಿತನ ಹಾಡ್ಕೊತ ಹೋಗುದು, ಹಂಗೆ ಓಡ್ಕೊತ. ಯಾವ್ದು ಗಾರಿಗೆ ಮಾಡಿದ್ದೆ? ಬೆಲ್ಲದ ಗಾರಿಗೆ ಏನು ಚಕ್ರ ಗಾರಿಗೆ ಮಾಡಿದ್ದೆ. ಚಕ್ರ ಹೋಳಿಗೆ ಮಾಡಿದ್ದೆ. ಮತ್ತು ಅಟ್ಟದ ಮ್ಯಾಗ ಇಟ್ಟಿದ್ದೆ. ಅಟ್ಟ ಕಡ್ಕೊಂಡು ಬಿತ್ತು, ಎಮ್ಮಿ ಸೊಂಟ ಮುರಿತು, ಅತ್ತಿ ಬಂದು ಬೈದ್ಲು, ಮಾವು ಬಂದು ನಕ್ಕ. ಅತ್ತಿ ಸೀರೆ ಕತ್ತಿ ಮ್ಯಾಗ, ಮಾವನ ದೋತ್ರ ಮಂಚದ ಮ್ಯಾಗ, ನನ್ನ ಅಂಗಿ ಜಗಲಿ ಮ್ಯಾಗ. ಹಾಂ, ಜಾನಿ ಎಸ್ ಪಪ್ಪ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇರಬೇಕು. ಇದನ್ನು ಇರಬೇಕು, ಜೊತೆಗೆ ತಮಾಷೆದ ಈ ಥರದ ಹಾಡುಗಳನ್ನು ಇರಬೇಕು. ಆಮೇಲೆ ಕೊರವಂಚಿ ಎಲ್ಲರೂ ಇದ್ರ ಬಡ್ಡೆ ಕಾಲು ಸೇರಿಸಿ 4 ಜನ 5 ಜನ ಕೊರವಂಚರ್ ಅಂತೇಕೆ ಏನೋ ಇತ್ತು ನೋಡೋದು. ನಾವು 5ನೇ ಕ್ಲಾಸ್ ಇದ್ದಾಗ 4 ಜನ 5 ಜನ ಹಿಂಗೆ ಕಾಲ ಹಿಂಗೆ ಸೇರಿಸ್ಬಿಟ್ಟು ಚಪ್ಪಳಿ ಹೊಡ್ಯಾರು. ಆಮೇಲೆ ಚಿಬ್ಬಿ ಆಡೋದು. ನಾನು ಅಲ್ಲಿದ್ದಾಗ ಅಪ್ಪಾಜಿ ಹತ್ರ ರೋಣದಾಗಿದ್ದಾಗ ಅಲ್ಲಿ ಏನು ಕಲ್ತಿಲ್ಲ, ಆದ್ರೆ ಕುಂಟ್ಲಿಪಿ ಇಷ್ಟು ಅದು ಎಲ್ಲ ಇಂಥವು ಆಡ್ತಿದ್ವಿ ಸರಿ. ಆದ್ರೆ ಈ ಥರ ಒಂದೇ ಬೇರೆ. ಇದು ಹಳ್ಳಿ ಕಡೆ ಬಂದಾಗ ಕರೆ ಹೇಳ್ಬೇಕಂದ್ರೆ ಇಲ್ಲಿ ಅಜ್ಜಿ ಹತ್ರ ಇದ್ದಾಗನೇ ನಾ ಎಲ್ಲ ಕಲ್ತದ್ದು ಹಳ್ಳಿ ಸ್ಟೈಲ್. ಆಮೇಲೆ ಅಡುಗೆನೂ ಕಲ್ತದ್ದು. ಮೊದಲು ಏನೇನೂ ಬರ್ತಿದ್ದಿಲ್ಲ ನನಗೆ. 5ನೇ ಕ್ಲಾಸಿಗೆ ರೊಟ್ಟಿ ಮಾಡೋದು ಕಲಿತೆ ನಾನು. ನೋಡಿ ಕೊತ್ತ ಎಣ್ಣೆ ಒಳಗೆ ಹಾಕಿಬಿಟ್ಲ, ಅದಕ್ಕೆ ಹೆಂಗಾಗಿರೋಕಿಲ್ಲ ಸಾಕನಾಗಿತ್ತು. ಅದಕ್ಕೆ ಏನು ಮಾಡೋದು ಪಾಪದ ಬೈಯಾಕತ್ತಿತ್ತು ನನಗೆ. ಆಮೇಲೆ ನಮ್ಮ ಹೊಟ್ಟೆಗೆ ಹೋದ್ರೆ ಸರಿ ಹೋಗುತ್ತಲ್ಲ. ಬಿರಿಯಾನಿ ಬರಲಿ, ನನಗೆ ಎಣ್ಣೆ ಹಾಕಿ ಅಳಿಕಿನ ಬಿರಿಯಾನಿ ಬರಲಿ ಅಂತ. ಬೆಳಗ್ಗೆ ದೋಸೆ ತಿಂದ್ವಿ, ಏನೋ ಕರಗಿಲ್ಲ, ಡೇಗ್ ಹಂಗೆ ಬರಕತ್ತಾವು. ಅಲ್ಲೋ ಯವ್ವ ಅಂದ್ರೆ ಒತ್ತೊತ್ತು ಹಾಕಿಬಿಟ್ಲು. ತಿನ್ನು ಸುಮ್ಮನೆ ತಿನ್ನು. ಅವೇ ನೀರು ದೋಸೆ, ಏನು ದೋಸೆ? ಸೋಮತ್ತಿನ ಟೇಸ್ಟಿ ಹೊಟ್ಟೆ ತುಂಬಿತ್ತು. ನಾನು ದೋಸೆ ಮಾಡೋದೇ ಇಲ್ಲ. ನೀರು ದೋಸೆ ಮಾಡಲ್ಲ. ಓಕೆ ಸ್ನೇಹಿತರೆ, ನಮ್ಮ ಮಾತುಗಳು ಹಾಗೆ ಮುಂದುವರಿತಾನೆ ಇರ್ತವೆ. ಇವು ವಡೆ ಹೆಂಗಾಗಿದ್ವು, ಮದ್ದೂರು ವಡೆ ಹೆಂಗಾಗಿದ್ವು ಅಂತ ಮುಂದಿನ ವೀಡಿಯೋದಲ್ಲಿ ಬರುತ್ತೆ, ಕಾಯ್ತಾ ಇರಿ.
ಟೇಸ್ಟ್ ಹೆಂಗಾಗಿದ್ದು ಅಂತ ಹೇಳ್ತೀನಿ ಇಲ್ಲಿ. ಹಾಗೆ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡಿದ್ದೀನಿ, ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ತುಂಬ ಲೆಂತಿ ಆಗುತ್ತೆ ವಿಡಿಯೋ, ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.